ರೈಲು ಮಂಗಳೂರಿಗೆ ಕೊಡುಗೆಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಮಂಗಳೂರಿಂದ ಮಡ್ಗಾಂವ್ವರೆಗೆ ಪ್ರವಾಸ ಮಾಡುವುದಕ್ಕೆ ಅನುಕೂಲಕರವಾಗುವ ರೀತಿಯಲ್ಲಿ ಈ ರೈಲಿನ ಕೊಡುಗೆಯಾಗಿದೆ. ವಿಶೇಷವಾಗಿ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ರೈಲ್ವೆ ಸಚಿವರಾಗಿರ್ತಕ್ಕಂಥ ವೈಷ್ಣೋದೇವ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ನಾವು ಬೇಡಿಕೆ ಇಟ್ಟಾಗ ಈ ಭಾಗದಲ್ಲಿ ಪಕ್ಕದ ಕಾಸರಗೋಡಿಗೆ ವಂದೇ ಭಾರತ್ ಬಂದಿದೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದಿದೆ ಅನ್ನತಕ್ಕಂಥ ಇಲ್ಲಿಯ ಜನರ ಬೇಡಿಕೆಗಳಿದ್ವು. ವಂದೇ ಭಾರತ್ ಬಗ್ಗೆ ಬಹು ಬೇಡಿಕೆ ಮಂಗಳೂರಲ್ಲಿತ್ತು. ತಕ್ಷಣ ನಾನು ಮನವಿಯನ್ನು ಮಾಡಿದಾಗ ಸಚಿವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ರೈಲನ್ನು ನಮಗೆ ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಳೆ ದಿನ 11 ಗಂಟೆಗೆ ಸರಿಯಾಗಿ ಪ್ರಧಾನಮಂತ್ರಿಗಳು ಇದರ ಲೋಕಾರ್ಪಣೆಯನ್ನು ಮಾಡ್ತಾರೆ. ನಾಳೆ ಇಲ್ಲಿಂದ ಮಡ್ಗಾಂವ್ಗೆ ಹೋಗುತ್ತೆ. ದಿನನಿತ್ಯ ಬೆಳಗ್ಗೆ 8:30 ಗಂಟೆಗೆ ಹೊರಡುತ್ತೆ. ಸುಮಾರು 4:15 ಇಂದ 5 ಗಂಟೆ ಮಧ್ಯೆ ಮಡ್ಗಾಂವನ್ನು ತಲುಪುತ್ತೆ. ಮಡ್ಗಾಂವ್ ವಿಶೇಷವಾಗಿ ಮಂಗಳೂರು ಮತ್ತು ಗೋವಾ ಎರಡೂ ಒಂದೇ ರೀತಿ ಇರತಕ್ಕಂಥ ಕ್ಷೇತ್ರಗಳು. ಇದು ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ, ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಉದ್ಯಮ ಕೇಂದ್ರ ಇದು, ಮತ್ತು ಇವತ್ತು ಬೀಚ್ಗಳಿರ್ತಕ್ಕಂಥ ಪ್ರದೇಶ. ಗೋವಾನು ಅದೇ ರೀತಿಯ ಮಾದರಿ ಇರತಕ್ಕಂಥ ಒಂದು ಪ್ರವಾಸೋದ್ಯಮ ಕೇಂದ್ರ. ಈ ಮಂಗಳೂರು ಮತ್ತು ಗೋವಾದ ಮಧ್ಯೆ ಓಡಾಟ ಮಾಡುವವರಿಗೆ ಭಾಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಈ ವಂದೇ ಭಾರತ್. ಅದರ ಜೊತೆಗೆ ಮಂಗಳೂರಿಂದ ಮುಂಬೈಗೆ ಪ್ರಯಾಣ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ, ಮುಂಬೈಯಲ್ಲಿ ಇರತಕ್ಕಂಥವ್ರು ಮಂಗಳೂರಿನವ್ರು ಭಾಳಷ್ಟು ಜನ. ಅವ್ರದ್ದು ಯಾವಾಗಲೂ ಬೇಡಿಕೆ ಇತ್ತು, ನಮಗೆ ರೈಲಲ್ಲಿ ಟಿಕೆಟ್ ಸಿಗೋದಿಲ್ಲ ಬೇರೆ ಬೇರೆ. ಆದರೆ ಇವತ್ತು ವಂದೇ ಭಾರತ್ನ ಮುಖಾಂತರ ಮಂಗಳೂರಿಂದ ಗೋವಾಕ್ಕೆ ಹೋಗಿ ಗೋವಾದಲ್ಲಿ ಕನೆಕ್ಟಿಂಗ್ ಮುಂಬೈ ವಂದೇ ಭಾರತ್ ಆಗುತ್ತೆ. ಅದರಲ್ಲೇ ಹೋಗುವಂಥ ಮುಂಬೈಗೆ 10 ಗಂಟೆ ಒಳಗೆ ತಲುಪುವಂಥ ಪ್ರಕ್ರಿಯೆಗಳು ವಂದೇ ಭಾರತ್ನ ಮುಖಾಂತರ ಮುಂಬೈ ಕನ್ನಡಿಗರಿಗೆ ಭಾಳಷ್ಟು ಲಾಭ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅಂತ ಒಂದು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಒಂದು ವಾರದಲ್ಲಿ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ರಾಷ್ಟ್ರೀಯ ಹೆದ್ದಾರಿಗಳ ಬಲವರ್ಧನೆಗೆ ಸುಮಾರು 950 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ 3 ರಸ್ತೆಗಳನ್ನು ಈ ಬಾರಿ ತೊಗೊಂಡಿದ್ದಾರೆ. ಅದರಲ್ಲಿ ಚಾರ್ಮಾಡಿ, ಪೆರಿಯ ಶಾಂತಿ ರಸ್ತೆಗಳ ಅಭಿವೃದ್ಧಿಗೋಸ್ಕರ ಈಗಾಗಲೇ 950 ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಇನ್ನೊಂದು ಹೊಸ ಆಶಯ ಯಾವುದು ಹೇಳಿದ್ರೆ PM ಶ್ರೀ ಅಂತೇಳಿ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ. ಹಿಂದೆ ನಮ್ಮೆಲ್ಲ ಶಾಸಕರುಗಳಲ್ಲಿ ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಮನವಿಯನ್ನು ಮಾಡಿದರು, ನಿಮ್ಮ ಕ್ಷೇತ್ರಗಳಲ್ಲಿರ್ತಕ್ಕಂಥ 5 ಶಾಲೆಗಳ ಪಟ್ಟಿಯನ್ನು ಕೊಡಿ. ಇವತ್ತು ಎಲ್ಲ ಶಾಸಕರುಗಳು 5 ಶಾಲೆಯ ಪಟ್ಟಿಗಳನ್ನು ಕೊಟ್ಟ ಪ್ರಕಾರ ಅದರಲ್ಲಿ ಮಾನದಂಡಗಳನ್ನು ಇಟ್ಕೊಂಡು ಈಗ ನಮ್ಮ ಜಿಲ್ಲೆಗೆ 8 ಶಾಲೆಗಳನ್ನು ದತ್ತು ತೊಗೊಂಡಿದ್ದಾರೆ. PM ಶ್ರೀ ಮುಖಾಂತರ ದತ್ತು ತೊಗೊಂಡಿದ್ದಾರೆ. ಈಗಾಗಲೇ 25,000 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಸುಮಾರು ಈಗ 6,000 ಶಾಲೆಗಳನ್ನು ದತ್ತು ಸ್ವೀಕಾರ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು 326 ಶಾಲೆಗಳನ್ನು ದತ್ತು ತೊಗೊಂಡಿದ್ದಾರೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ 8 ಶಾಲೆಗಳನ್ನು ತೊಗೊಂಡಿದೆ, ಇನ್ನೊಂದು 8 ಶಾಲೆಗಳನ್ನು ತೊಗೋತಾರೆ. ಹೇಳಿದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 2 ಶಾಲೆಗಳು ಬರ್ತದೆ. PM ಶ್ರೀಯ ಮುಖಾಂತರ 5 ವರ್ಷಗಳ ಕಾಲ ಅದನ್ನು ದತ್ತು ಸ್ವೀಕಾರ ಸರ್ಕಾರ ಮಾಡುತ್ತೆ, ಕೇಂದ್ರ ಸರ್ಕಾರ ಮಾಡುತ್ತೆ. ಸರ್ಕಾರಿ ಶಾಲೆ ಆಗಬೇಕು, ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಏನು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ, ಅದಕ್ಕೆ ಪೂರಕವಾಗಿರಬೇಕು. 2.5 ವರ್ಷದ ಮಕ್ಕಳೇ UKGಗೆ ಬರಬೇಕು. ಅದರ ಮುಖಾಂತರ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ನಡೆಸಿ ಅವರಿಗೆ ಕರಾಟೆ ಕ್ಲಾಸ್ಗಳು, ಯೋಗ ಕ್ಲಾಸ್ಗಳು, ಮತ್ತು ವಿಜ್ಞಾನದ ವೃತ್ತ, ಗಣಿತ ವೃತ್ತ ಅನ್ನತಕ್ಕಂಥ ಎಲ್ಲ ಬೇರೆ ಬೇರೆ ರೀತಿಯ ತರಬೇತಿ ಪೂರ್ಣವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ PM ಶ್ರೀಯಲ್ಲಿ ಆಗಿದೆ. ಹಾಗಾಗಿ PM ಶ್ರೀ 8 ಶಾಲೆಗಳ ಕೊಡುಗೆಯಾಗಿದೆ. ಸುಮಾರು 950 ಕೋಟಿ ರೂಪಾಯಿ ರಾಷ್ಟ್ರೀಯ ಹೆದ್ದಾರಿಗಾಗಿದೆ. ನಮ್ಮ ಬಹಳ ಬೇಡಿಕೆ ಆಗಿರ್ತಕ್ಕಂಥ ವಂದೇ ಭಾರತನ ಬಿಡುಗಡೆ ಆಗಿದೆ. ಇದಕ್ಕೆಲ್ಲದಕ್ಕೂ ನಮ್ಮ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ದೊಡ್ಡದಾಗಿರ್ತಕ್ಕಂಥ ಕಾರ್ಯ ನಮ್ಮ ಜಿಲ್ಲೆಗೆ ಆಗಿದೆ. ಈಗಾಗಲೇ ರೈಲ್ವೆಯಲ್ಲಿ ABSS ಮೇಲ್ದರ್ಜೆಗೇರಿಸುವಂಥ ಕೆಲಸ ಸುಮಾರು 19.5 ಕೋಟಿಯಲ್ಲಿ ನಡೀತಾ ಇದೆ. ಜಂಕ್ಷನ್ ರೈಲ್ವೆ ನಿಲ್ದಾಣದಲ್ಲಿ ಮೈಸೂರು ಮಂಗಳೂರು ರೈಲ್ವೆ ಹಳಿ ವಿದ್ಯುದೀಕರಣ 112 ಕೋಟಿ ರೂಪಾಯಲ್ಲಿ ಆಗ್ತಾಯಿದೆ. ಕೊಂಕಣ್ ರೈಲ್ವೆ ಹಳಿ ವಿದ್ಯುದೀಕರಣ 1,100 ಕೋಟಿ ರೂಪಾಯಲ್ಲಿ ಆಗ್ತಾಯಿದೆ. ತೋಕೊಂಡ MRPLವರೆಗೆ ರೈಲ್ವೆ ಸ್ಲೈಡಿಂಗ್ 82 ಕೋಟಿ ರೂಪಾಯಲ್ಲಿ ಆಗ್ತದೆ. ಕೊಂಕಣ್ ರೈಲ್ವೆ ಪಾಲಕ್ಕಾಡು ವಿಭಾಗಗಳಲ್ಲಿ ಸಾಮರ್ಥ್ಯ ಹೆಚ್ಚಿಸು ಜೋಕಟ್ಟ ತೋಕೂರು ಹಳಿ ಡಬಲಿಂಗ್ ಕಾಮಗಾರಿ 35 ಕೋಟಿ ರೂಪಾಯಲ್ಲಿ ಆಗ್ತಾಯಿದೆ. ಜಪ್ಪು ಮಹಾಕಾಳಿಪಾಳ್ಪು ರೈಲ್ವೆ ಕೆಳ ಸೇತುವೆ ನಿರ್ಮಾಣ ಕಾಮಗಾರಿ 30.25 ಕೋಟಿ. ಅದಕ್ಕೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ನಮ್ಮ ವೇದವ್ಯಾಸ ಕಾಮತ್ರಿಗೆ ಕೊಡ್ತೇನೆ. ಅವರ ಮುತುವರ್ಜಿಯಲ್ಲಿ ಕಾಮಗಾರಿಗಳು ವೇಗ ನಡೀತಾ ಇದೆ. ಬಂಟ್ವಾಳ ರೈಲು ನಿಲ್ದಾಣಕ್ಕೆ ABSS 26 ಕೋಟಿ. ಸುಬ್ರಹ್ಮಣ್ಯ ರಸ್ತೆ ರೈಲ್ವೆ ನಿಲ್ದಾಣವನ್ನು ABSS ಅನ್ವಯ ಸುಮಾರು 23 ಕೋಟಿ. ಬಜಕೆರೆ, ಕೊಡಿಂಬಾಳ, ಕಾಣಿಯೂರು, ನರಿಮಗೂರು, ಎಡಮಂಗಲ ರೈಲು ನಿಲ್ದಾಣಗಳ ಶೆಲ್ಟರ್ ಮತ್ತು ಪ್ಲಾಟ್ಫಾರ್ಮ್ ಅಭಿವೃದ್ಧಿಗೆ 4.25 ಕೋಟಿ ರೂಪಾಯಿ. ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣಕ್ಕೆ 45 ಕೋಟಿ ರೂಪಾಯಿ. ಮಂಗಳೂರು ಜಂಕ್ಷನ್ ಹೈ ಪ್ರೆಷರ್ ಕೋಚ್ 1 ಕೋಟಿ ರೂಪಾಯಿ. ಮಂಗಳೂರು ಜಂಕ್ಷನ್ನಲ್ಲಿ ಲಿಫ್ಟ್ ಫುಟ್ ಇದೆಲ್ಲದರ ಕಾಮಗಾರಿಗೆ ಸುಮಾರು 2.5 ಕೋಟಿ ರೂಪಾಯಿಗಳು. ಒಟ್ಟು ಈ ವರ್ಷ 1,537 ಕೋಟಿ ರೂಪಾಯಿಗಳು ರೈಲ್ವೆಯಲ್ಲಿ ನಮ್ಮ ಈ ಭಾಗಕ್ಕೆ ಬಿಡುಗಡೆ ಆಗಿದೆ. ಎಲ್ಲ ಕಾರಣಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಮತ್ತೊಂದು ಹೊಸ ಯೋಜನೆ, ಮಂಗಳೂರಿನ ರೈಲ್ವೆ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ರೈಲ್ವೆ ನಿಲ್ದಾಣವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಬೇಡಿಕೆ ಇತ್ತು. ಇವತ್ತು ಅದಕ್ಕೆ 350 ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡಿ ಇದೊಂದು
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾದರಿಯಲ್ಲಿ ಮುಂದಿನ ದಿನಗಳಲ್ಲಿ ಮಂಗಳೂರು ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈಗ DPR ಆಗತಕ್ಕಂಥ ಡಿಸೈನ್ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಾಗಿದೆ. ಶೀಘ್ರದಲ್ಲಿ ಆ ಕಾಮಗಾರಿ ಆಗುತ್ತೆ. ಈಗಾಗಲೇ 35 ವರ್ಷಗಳಿಂದ ಇಲ್ಲಿ ಪ್ಲ್ಯಾಟ್ಫಾರ್ಮ್ ಹೊಸದು ನಿರ್ಮಾಣ ಆಗಿರಲಿಲ್ಲ. ಈಗ 2 ಪ್ಲ್ಯಾಟ್ಫಾರ್ಮ್ಗಳ ನಿರ್ಮಾಣ ಆಗಿದೆ. ಜನವರಿ 15ರವರೆಗೆ ಆ ಕಾಮಗಾರಿಗಳು ಪೂರ್ತಿ ಆಗ್ತದೆ. ಅದನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ. 35 ವರ್ಷಗಳ ನಂತರ ಮೊದಲ ಬಾರಿಗೆ ಇದು ಆಗಿದೆ ಅಂತ ಹೇಳುವಂಥದ್ದು ಒಂದು ಹೆಮ್ಮೆ. ಇದೆಲ್ಲ ಕಾರಣ ಏನು ಕೇಳಿದ್ರೆ 2014ರ ನಂತರ ನರೇಂದ್ರ ಮೋದಿಯವರ ಅಭಿವೃದ್ಧಿ ಪೂರಿತವಾಗಿರ್ತಕ್ಕಂಥ ಭಾರತ, ಪ್ರತಿಯೊಂದು ಕ್ಷೇತ್ರವು ಅಭಿವೃದ್ಧಿ ಆಗಬೇಕು ಅನ್ನತಕ್ಕಂಥ ಅವರ ಕಾಳಜಿ. ಇವತ್ತು ರೈಲ್ವೆ ನಿಲ್ದಾಣದಲ್ಲಿ ನಾವು ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಕಾಣ್ಬೋದು. ಸ್ವಚ್ಛತೆಗೆ ಬಹಳ ಮೊದಲ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಸಮಯ ಪರಿಪಾಲನೆಗೆ ಆದ್ಯತೆ ಕೊಟ್ಟಿರ್ತಕ್ಕಂಥ, ಅಲ್ಲಿರ್ತಕ್ಕಂಥ ಫುಡ್ ಕ್ಯಾಟ್ರಿಂಗ್ ವ್ಯವಸ್ಥೆಗಳನ್ನು ಸರಿ ಮಾಡಿರ್ತಕ್ಕಂಥದ್ದು. ಇವತ್ತು ನೀವು ರೈಲ್ವೆ ನಿಲ್ದಾಣಕ್ಕೆ ಹೋದಾಗ ಹಿಂದೆ ಅದು ಸರಿಯಾಗಿ ನೋಡ್ತಿತ್ತು. ಇವತ್ತು ಅದು ರೈಲ್ವೆ ನಿಲ್ದಾಣಕ್ಕೆ ಹೋದಾಗಲೇ ಒಂದು ವಿಮಾನ ನಿಲ್ದಾಣಕ್ಕೆ ಹೋದಂಥ ಭಾವನೆಗಳು ಬರುವ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಪ್ರಕ್ರಿಯೆಗಳಾಗ್ತದೆ. ಹಾಗಾಗಿ ಹೇಳಿದೆ, ಇವತ್ತು ನರೇಂದ್ರ ಮೋದಿಯವರ ನಂತರ ರೈಲ್ವೆ ಇದರಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ, ಅದರ ಜೊತೆಯಲ್ಲಿ ಸ್ವದೇಶಿ ಭಾರತದ ಪರಿಕಲ್ಪನೆ ಅಡಿಯಲ್ಲಿ ಒಂದೇ ಭಾರತ ನಿರ್ಮಾಣದ ಮುಖಾಂತರ ಒಂದು ಹೊಸ ಪ್ರಯೋಗ ಆಗಿದೆ. ನನಗನಿಸ ಜಗತ್ತೇ ಇವತ್ತು ಒಂದೇ ಭಾರತ ನೋಡ್ತಕ್ಕಂಥ ಪ್ರಕ್ರಿಯೆಗಳು ಆಗಿದ್ದಾವೆ. ಆ ರೀತಿಯ ಬೇಡಿಕೆಗಳು ಇದ್ದಾವೆ. ಅದಕ್ಕೆ ನಾನು ಅಭಿನಂದನೆಗಳನ್ನು ನರೇಂದ್ರ ಮೋದಿ ಅವರಿಗೆ ಸಲ್ಲಿಸ್ತೇನೆ. ಇದೊಂದು ಮೆಟ್ರೋ ಮಾದರಿಯಲ್ಲಿ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ರೈಲಾಗಿದೆ. ನೋಡಿ, ಈಗಾಗಲೇ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಕಾಸರಗೋಡು ಇರತಕ್ಕಂಥದ್ದನ್ನು ವಿಸ್ತರಿಸಿ ಅಥವಾ ಮಂಗಳೂರು ಕೊಚ್ಚಿ ಕೊಡಿ ಅಂತ ಕೇಳಿದ್ವಿ. ನನಗೇನೆ ಶೀಘ್ರದಲ್ಲಿ ಆಗುತ್ತೆ. ಮಂಗಳೂರು ಒಂದೇ ಭಾರತ ಕೊಡಲಿಕ್ಕೆ ರೆಡಿ ಇದೆ ಸರ್ಕಾರ ಮತ್ತು ಮಂತ್ರಿಗಳು. ಆದರೆ 90 ಕಿಲೋಮೀಟರಲ್ಲಿ ಎಲೆಕ್ಟ್ರಿಫಿಕೇಷನ್ ಕಾಮಗಾರಿ ನಡೀತಾ ಇದೆ. ಮಾರ್ಚಲ್ಲಿ ಬಿಟ್ಟು ಕೊಡ್ತೇವೆ ಹೇಳಿದ್ದಾರೆ ಎಲೆಕ್ಟ್ರಿಫಿಕೇಷನ್ ಕಾಮಗಾರಿಯನ್ನು. ಅದು ಬಿಟ್ಟು ಕೊಟ್ಟ ಮರುದಿವಸವೇ ನಮಗೆ ಒಂದೇ ಭಾರತ್ ಬರುತ್ತೆ. ಮಂಗಳೂರು ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.